ಅಜಬೋ ಮಜ ಭಾರತ. ರಿಂಗ್ ಜೊತೆ ವೈಬ್ರೇಟ್ ಇಟ್ರೆ ಬಹಳ ಪ್ರಾಬ್ಲಮ್ ಆಗುತ್ತಪ್ಪ. ಹಲೋ ಹಲೋ, ಸತ್ಯರವ್ರ? ಹಾ, ಸತ್ತಿರೋರಲ್ಲ, ಬದುಕಿರೋರು. ಸತ್ಯನಲ್ಲ? ಹಾ, ಸತ್ಯನೇ ಹೇಳು. ಅಣ್ಣ, ಅದೊಂದು ಗಾಡಿದು ಟೈರ್ ಚೇಂಜ್ ಮಾಡಿದ್ರಣ್ಣ? ಅಣ್ಣ, ಅದ ಗಾಡಿದು 2 ಟೈರ್ ಚೇಂಜ್ ಮಾಡಿದ್ದೀನಿ. ಹೌದೌದು, ಹಾಗಾದ್ರೆ ನಾನು ಬರ್ತೀನಿ ಈಗ. ಅಲ್ಲ, ಬರ್ತೀರಾ? ಹೌದು. ಅಲ್ಲ, ಬರೋದು ಬೇಡ. ನಾನು ಕ್ಲಿನಿಕಲ್ಲಿ ಇದ್ದೀನಿ. ಕ್ಲಿನಿಕ್? ಅಲ್ಲ, ನನಗೆ ಹುಷಾರಿಲ್ಲ, ಕ್ಲಿನಿಕ್ ಬಂದಿದ್ದೀನಿ. ಸರಿ, ಹಾಗಾದ್ರೆ ಗಾಡಿ ನೋಡೋದು. ಅಲ್ಲ, ಟೈರ್ ತಗೊಂಡು ನಾನೇ ಬರ್ತೀನಿ ಅಲ್ಲಿಗೆ. ಸರಿ, ಹೋಮ್ ಡೆಲಿವರಿ ಇಲ್ಲ ಅಣ್ಣ? ಹೋಮ್ ಡೆಲಿವರಿ ಇವತ್ತು ದಯವಿಟ್ಟು ಬರಬೇಡಿ. ಓಕೆ, ಸರಿ. ಕ್ಲೋಸ್ ಇದೆ, ಗ್ಯಾರೇಜ್ ಕ್ಲೋಸ್ ಇದೆ. ಓಕೆ, ಸರಿ. ಆಯ್ತು. ನನ್ನ ಕರ್ಮ ತಪ್ಪು ತಿಳ್ಕೊಂಡ್ರ? ಫೋನಿಗೂ ನನ್ನ ಡ್ರೆಸ್ಸಿಗೂ ಲಿಂಕ್ ಇಲ್ಲ ಅಂತ ಸುಮ್ಮನೆ ತಮಾಷೆಗೆ. ತಮಾಷೆ ಅಲ್ಲ, ಸೀರಿಯಸ್. ನಮ್ಮ ತಾತನಿಗೆ ನನ್ನ ಡಾಕ್ಟರ್ ಮಾಡ್ಬೇಕು ಅಂತ ಬಹಳ ಆಸೆ. ಅಲ್ಲಿಂದ ಇಲ್ಲಿ ಕಳಿಸಿದ್ರು. ನನ್ನ ತಲೆಗೆ ವಿದ್ಯೆ ತಲೆಗೆ ಹತ್ತಬೇಕಲ್ಲ, ಏನು ಮಾಡೋಣ. ಇಲ್ಲಿ ಬಂದು ಗ್ಯಾರೇಜ್ ಸೇರಿಕೊಂಡೆ. ಸಣ್ಣ ಫಿಟ್ಟಿಂಗ್ ಎಲ್ಲ ಮಾಡ್ತಿದ್ದೆ. ಈಗ ಸ್ವಂತ ಗ್ಯಾರೇಜ್ ಇಟ್ಕೊಂಡಿದ್ದೀನಿ. ಈಗ ಪದೇ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ, ನೀನು ನೋಡ್ಬೇಕು ಅಂತ. ಬಂದ್ರೆ ಏನು ಮಾಡೋಣ? ಇಲ್ಲಿ ನನ್ನ ಗ್ಯಾರೇಜಲ್ಲಿ ನೋಡಿದ್ರೆ ನನ್ನ ಡಾಕ್ಟ್ರು ಅನ್ಕೋತಾರ. ಅದಕ್ಕೆ ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಈ ಥರ ಸೆಟಪ್ ಮಾಡಿದ್ದಷ್ಟೇ. ಡಾಕ್ಟ್ರ್ ಏನಿಲ್ಲ, ಫಿಟ್ಟರ್ ಅಷ್ಟೇ. ಆಯ್ತಾಯ್ತು, ಡಾಕ್ಟ್ರು ನನ್ನ ಮೊಮ್ಮಗ ಡಾಕ್ಟ್ರು. ತಾತ, ಡಾಕ್ಟರ್ ಸತ್ಯ ಇಲ್ಲ, ಇನ್ಮೇಲೆ ಸಾಯ್ಬೇಕಷ್ಟೇ. ಮತ್ತೆ ಹೇಗಿದ್ದೀ ಮಗ? ಪರವಾಗಿಲ್ಲ, ನಾನು ಡಾಕ್ಟರ್ ಅಲ್ವಾ, ನನ್ನನ್ನಾಗ ಕೇಳೋದಾ? ನೀವೇ ಆಗಿದ್ದೀರಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಯಾಕೆ ಬಂದದ್ ನಾನು ನೀವು ನೋಡಕ್ಕಲ್ಲ, ನನ್ಗೂ ಸ್ವಲ್ಪ ಮೈ ಹುಷಾರಿಲ್ಲ. ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಮೈ ಹುಷಾರಿಲ್ಲ? ಚೆನ್ನಾಗಿದ್ದೀರಿ? ಯಾರು ಹೇಳಿದ್ರು ಹುಷಾರಿಲ್ಲ ಅಂದ್ರೆ ಇಷ್ಟು ದೂರ ಬರ್ತೀರಾ? ಚೆನ್ನಾಗಿಲ್ಲ ನಾನು. ನೀವು ಚೆನ್ನಾಗಿದ್ದೀರಿ, ಇಲ್ಲಾಂದ್ರೆ ಇವತ್ತು ಯಾಕೆ ಬರ್ಬೇಕಾಗಿತ್ತು? ನೀವು ಚೆನ್ನಾಗಿದ್ದೀರಿ, ಹಿಂಗೆಲ್ಲ ಇದ್ರಿ. ಇಲ್ಲ, ಚೆನ್ನಾಗಿದ್ದೀರಿ. ನೋಯುತ್ತೆ. ನೋಯ್ತದ? ಚೆನ್ನಾಗಿದ್ದೀರಿ. ಚೆನ್ನಾಗಿಲ್ಲ ಅಂತಂದ್ರೆ ನೋಯಲ್ಲ. ಏನಪ್ಪ? ಬೇರೆ ಏನಾಗುತ್ತೆ? ಆದ್ರೆ ಏನು, ಮೊದ್ಲೆಲ್ಲ ನನಗೆ ಕೈ ಉಂಟಲ್ಲ, ಎಲ್ಲೆಲ್ಲಿ ಹೋಗ್ತಾ ಇತ್ತು ನೋಡು, ಹಿಂಗೆಲ್ಲ ಹೋಗ್ತಾ ಇತ್ತು. ಆ ವಯಸ್ಸಿನಾಗಲ್ಲ ಅಷ್ಟೇ, ಆಗುತ್ತೆ. ಈಗ ಹೋಗೋದಲ್ಲ ನೋಡಿ, ಇಷ್ಟೇ. ಮೊದ್ಲು ಹಿಂಗೆಲ್ಲ ಹೋಗ್ತಾ ಇತ್ತು. ಹಿಂಗೆಲ್ಲ ಹೋಗ್ತಾ ಇತ್ತು. ಈಗ ಇಷ್ಟೇ ಹೋಗೋದು. ಆ ಕೈ ಇದು ಹಂಗೆ ಹಿಂಗೆಲ್ಲ ಹೋಗ್ತಾ ಇತ್ತು. ಹಿಂಗೆಲ್ಲ ಈಗ ಹೋಗ್ತಲ್ಲ, ಇಷ್ಟೇ. ಈಗ ಇಷ್ಟೇ. ಮೊದಲು ಹಿಂಗೆ ಎಲ್ಲ ಫುಲ್ ಹಿಂಗೆಲ್ಲ ಈಗ ಇಷ್ಟೇ. ಮೊದಲು ಹೋಗ್ತಾ ಇತ್ತು. ಗಾಡಿ ಸರಿ ಇದ್ದೆ ಅಂದ್ರೆ ಸ್ವಲ್ಪ ನಿಮಗೆ ಯೋಚನೆ ಅಷ್ಟೇ. ನೀವು ಸರಿ ಇದ್ದೀರಿ, ನಂಗೆ ಅನಿಸ್ತಾ ಇಲ್ಲ. ಸರಿ ಆಗುತ್ತೆ, ಹಿಂಗ ಹೋಗುತ್ತಲ್ಲ. ನಿಮ್ ಟೆಸ್ಟ್ ಮಾಡಲ್ವಾ? ಏನ್ ಟೆಸ್ಟ್ ಮಾಡೋದು? ಹೋಗುತ್ತಲ್ಲ, ಹಿಂಗ್ ಮಾಡಿ ಹೋಗುತ್ತೆ. ಹೌದು, ಹೋಗುತ್ತೆ. ನಿಂದು ಅದೇ ನನ್ನ ಕೈಗುಣದಿಂದ ನಿಮ್ಮ ಕೈಗುಣ ಆಯ್ತಲ್ಲ. ನಾನು ಇಲ್ಲಿ ನೀವು ಹೋಗುವಷ್ಟರೊಳಗೆ ನಾನು ಹೆಣ ಹಾಕ್ತೀನಿ ಮಾತ್ರ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಪೇಷಂಟ್ಗಳದು ಅಲ್ಲಪ್ಪ, ದೊಡ್ಡ ಡಾಕ್ಟರ್ ಅವರು. ನಾರಾಯಣ್ ಸರ್ ಅಂತ, ಹೃದಯಘಾತವರು. ಹೃದಯ ತಜ್ಞರು ಅಂತ. ಹೃದಯ ತಜ್ಞರು. ಆಮೇಲೆ ಈ ಕಡೆ ಸ್ಥಿತಿ ಅವರು ಕಣ್ಣೀರಿನ ಡಾಕ್ಟರ್. ಅಂದ್ರೆ ಕಣ್ಣೀರಿನ ಅಲ್ಲ, ಕಣ್ಣಿನ ಸ್ಪೆಷಲಿಸ್ಟ್ ಅವರು. ಕಣ್ಣಿನ ಸ್ಪೆಷಲಿಸ್ಟ್ ಅವರು. ಈ ಕಡೆ ಅವರು ದೊಡ್ಡಣ್ಣ. ಚಿಕ್ಕನ ತರ ಕಾಣ್ತಾರೆ. ಕಾಣೋದು ಮಾತ್ರ ಚಿಕ್ಕಣ್ಣ ಅಂತ, ಈಗ ದೊಡ್ಡಣ್ಣ ಆ ಮಟ್ಟಕ್ಕಿದ್ದಾರೆ. ಅವರು ಶರಣ್ರಿ ಅಪ್ಪ. ಅವ್ರು ಅಲ್ಲಿ ಒಂದು ರೆಡ್ ಸೂಟ್ ಆಗಿ ಕೂತಿದ್ದಾರೆ. ನಿರಂಜನ್ ದೇಶಪಾಂಡೆ ಅಂತ. ಗೊತ್ತಾಯ್ತು ಬಿಡಿ. ಕಾಂಪೌಂಡ್ರು. ಚೆನ್ನಾಗಿದೆ. ಹೌದು, ಅದು ಇನ್ನೊಂದು ಹೇಳ್ಬೇಕಾ? ಹೇಳ್ಬಿಡಿ. ಸಿಸ್ಟರು. ಅದು ಟೈರ್ ಚೇಂಜ್ ಮಾಡ್ಬೇಕು, ಬೇಗ ಆಗ್ಬೇಕಂತೆ. ನನ್ನ ಕಾರದ್ದು ಟೈರ್ ಚೇಂಜ್ ಮಾಡಕ್ ಪಂಚರ್ ಆಗಿದ್ಯಾ? ಕಾರದ್ದು ಚೇಂಜ್ ಮಾಡೋದು. ಅದೇವ್ರು ನಮ್ ತಾತ. ಏನ್ ಹೇಳ್ಬೇಡಲ್ಲಿ. ತಾತ ಆಶೀರ್ವಾದ ಮಾಡಿ. ಎಲ್ಲೆಲ್ಲಿ ಹೊಡಿತಿ ಮಾರ್ರೆ? ಚೆನ್ನಾಗಿರಿ. ಏನ್ ತಾತ, ನಿಮ್ಮ ಮೊಮ್ಮಗ ಏನ್ ಫೇಮಸ್ ಗೊತ್ತಾ ಬೆಂಗಳೂರಲ್ಲಿ? ಎಲ್ರು ಹುಡ್ಕೊಂಡ್ ಬರ್ತಾರೆ. ಡಾಕ್ಟ್ರ್ ಅಲ್ಲಲ್ಲ, ಫಿಟ್ಟರ್ ಡಾಕ್ಟ್ರೇ. ಅವನಿಗೆ ತಲೆ ಸರಿ ಇಲ್ಲ. ಲಾಸ್ಟ್ ಟೈಮ್ ಅವನ ಗ್ಯಾರೇಜಲ್ಲಿ ಇರ್ಬೇಕಾದ್ರೆ ಬೆಂಕಿ ಹತ್ಕೊಂಡ್ತು. ಅವ ಅಪ್ಪ ಅಲ್ಲೇ ಸತ್ತಿದ್ದು.
ಆಮೇಲೆ ಅವನಿಗೆ ಮಾನಸಿಕ. ಹೌದಾ? ಏನ್ ಸತ್ಯನ ಇದು? ಡಾಕ್ಟರ್ ಇದು ಕೋಟ್ ಎಲ್ಲ ಹಾಕೊಂಡು ಏನ್ ಫ್ಯಾನ್ಸಿ ಡ್ರೆಸ್? ಸತ್ತವ ನನ್ನ ಮಗನೇ ತಗೊಂಡೋಗು ತಗೊಂಡೋಗು. ಚೇಂಜ್ ಮಾಡು, ನೀನು ಚೇಂಜ್ ಮಾಡು. ಹೋಗಲಿ ನನ್ನ ಮಗನೇ. ಮಾನಸಿಕ ಸ್ವಲ್ಪ ಸರಿ ಇಲ್ಲ. ಪಾಪ ಅಲ್ಲ, ಪಾಪ ಕಾಣ್ತಾರೆ ಕಾಣುವಾಗ. ಪಾಪನೇ ಇವತ್ತು ನಾನು ಪಾಪಿ ಅಷ್ಟೇ. ಇಡೀ ಜಗತ್ತಲ್ಲಿ ಯಾವ ಗಂಡನು ಮಾಡ್ದಾರ ಸಾಧನೆನ ನಾನ್ ಮಾಡಿದ್ದೆ. ಏನಪ್ಪ ಅದು ಅನ್ಕೊಂಡ್ರ? ಪ್ರೈಮ್ ಟೈಮ್ ಅಲ್ಲಿ ಎಂಟಿ ಕೈಯಿಂದ ರಿಮೋಟ್ ಕಿತ್ಕೊಂಡ್ಬಿಟ್ಟೆ. ಎಲ್ರು ಹೇಳ್ತಾರೆ ಮದ್ವೆ ಆದ್ಮೇಲೆ ಚಾನಲ್ ಚೇಂಜ್ ಮಾಡೋದೇ ಕಷ್ಟ, ಇನ್ ಸೊಸೈಟಿ ಏನ್ ಚೇಂಜ್ ಮಾಡ್ತೀಯಾ ಅಂತ. ಇವಾಗ ನಾನು ಒಂಥರ ಅಚೀವರ್. ಬಾರೆ ಬೇಗ ತಾಳ್ರಿ, ತಗೊಳ್ಳಿ ಕುಡೀರಿ ಟೀನಾ. ಅಯ್ಯೋ 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 ನೀನಲ್ಲೇ. ಸರಿ ಹಾ, ಅಷ್ಟು ಭಯ ಇರ್ಲಿ. ಏನ ನೀನು ರಿಮೋಟ್ ತಗೊಂಡ ಅಂತ ಟೀಯಲ್ಲಿ ಮಂತ್ರಿಸಿ ತಾಯ್ತ ಹಾಕೊಂಡ್ ಬಂದಿದ್ಯಾ? ಕರ್ಮ ಇದು ತಾಯ್ತ ಅಲ್ಲ ರೀ, ಟೀ ಬ್ಯಾಗ್. ಅಮ್ಮಣ್ಣಿ ನನಗೆ ಮಕ್ಕರ್ ಮಾಡ್ತೀಯಾ? ನಾನು ಟೀ ಕುಡಿದು ಲೋಡ್ದಲ್ಲಮ್ಮ, ಬ್ಯಾಗಲ್ಲ. ಕರ್ಮ ಮಲ್ಗೋ ಟೈಮಲ್ಲಿ ಟೀ ಯಾಕೆ ಅಂತ ಪಡ್ಕೊಂಡೆ. ಕೇಳಿದ್ರೆ ನನ್ನ ಮಾತು ಈಗ ಅನುಭವಿಸ್ಬೇಕು ನಾನು. ಬಿಟ್ಕೊಳ್ರಿ. ಸರಿ ಲೈಟ್ ಯಾಕೆ ಆನ್ ಮಾಡ್ದೆ ರೀ? ನಾನಲ್ಲ ರೀ ಮಗ, ನಾನ್ ಕಣಪ್ಪ ಲೈಟ್ ಆನ್ ಮಾಡಿದ್ದು. ಓ ನೀನಾ? ಅಪ್ಪ ಏನಪ್ಪ ನೀನು ಯಾವಾಗ ಲೈಟ್ ಆನ್ ಮಾಡ್ಬೇಕು ಯಾವಾಗ ಲೈಟ್ ಆಫ್ ಮಾಡ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ನೀವು ಹೇಗಿದ್ದೀರಂತ ನೋಡ್ಕೊಂಡೋಗಕ್ ಬಂದೆ ಮಗ. ಯೋ ಮಾವ, ನಾವು ಚೆನ್ನಾಗೇ ಇರ್ತೀವಿ. ಇಷ್ಟೊತ್ತಲ್ಲಿ ಯಾಕೆ ನಿಮ್ಗಿದಲ್ಲ? ಹೋಗಿ ಮಲ್ಕೊಳ್ಳಿ ಹೋಗಿ. ಸರಿ ಕಣಮ್ಮ, ಸರಿ. ಕರ್ಮ ಲೇ ರೀ ಮಗ. ಅಪ್ಪ ಮತ್ತೆ ಬಂದೆ ನೀನು? ನಂಗೆ ಯಾಕೋ ತುಂಬಾ ಬೇಜಾರು ಕಣ. ನಂಗೆ ಕಾಲ ಕಳಿಯೋಕೆ ಮೊಮ್ಮಗ ಬೇಕನ್ಸ್ತಿದೆ ಮಗ. ಅಪ್ಪ ಮೊಮ್ಮಗನ ಜೊತೆ ಆಟ ಆಡ್ಬೇಕು ಅಂತ ಬರೀ ಆಸೆ ಇಟ್ಕೊಂಡ್ರೆ ಸಾಗಲ್ಲ, ಅವಕಾಶನು ಕೊಡ್ಬೇಕು. ಸರಿ ಆಲ್ ದ ಬೆಸ್ಟ್. ನೀನಾಗೋಗ್. ಆಯ್ತು. ಪತಿದೇವ, ಅಪ್ಪ ಹೇಳಿದ್ ಕೇಳಿಸ್ಕೊಂಡ? ಅಪ್ಪಂಗೊಂದು ಮೊಮ್ಮಗು ಬೇಕು. ಸುರೇಶನ ಮ್ಯೂಸಿಕ್. ಮಾತೊಂದ ಕೇಳುವೆ, ಹತ್ತಿರ ಬಾ, ಮುತ್ತೊಂದ ತಂದಿರುವೆ, ಮೆತ್ತಗೆ ಬಾ, ಹತ್ತಿರ ಬಾ, ಮೆತ್ತಗೆ ಬಾ, ಹತ್ತಿರ ಬಾ, ಮೆತ್ತಗೆ ಬಾ. ಮಗ, ಅಪ್ಪ ಮತ್ ಯಾಕೆ ಬಂದಪ್ಪ ನೀನು? ನನ್ ಕನ್ನಡಕದ ಪವರ್ ಕಮ್ಮಿ ಆಗಿದೆ ಮಗ. ಬೇರೆ ಕನ್ನಡಕ ತಗೊಂಡ್ಬೇಕು. ಯಾವಾಗ ಕರ್ಕೊಂಡೋಗ್ತೀಯ ಕಂದ? ಅಯ್ಯೋ ನಾಳೆ ಕೊಡಿಸ್ತೀನಿ ಹೋಗಪ್ಪ. ನಾಳೆ ಅಂತ 4 ವಾರದಿಂದ ಹೇಳ್ತಿದ್ಯಾ. ನನಗೆ ಪೇಪರ್ ಓದಕ್ಕಾಗ್ತಿಲ್ಲ, ಟಿವಿನೂ ನೋಡಕ್ಕಾಗ್ತಿಲ್ಲ ಮಗ. ಅಪ್ಪ ಹೇಳಿಲ್ಲ ನಾಳೆ ಕೊಡಿಸ್ತೀನಿ ಅಂತ. ಹೋಗಪ್ಪ, ಹೋಗಿ ಮಲ್ಕೊ ನೀನು. ಸರಿ. ಬೆಳಗಾದ್ರೆ ನನಗೆ ಆಫೀಸ್ ಗೊತ್ತಾಗ್ತಿದೆ ಅಂತೀಯ, ರಾತ್ರಿ ಮನೆಗೆ ಬಂದರೆ ಸುಸ್ತಾಗ್ತಿದೆ ಅಂತೀಯ, ಇನ್ನು ಈ ಟೈಮಲ್ಲಿ ಬಂದರೆ ತೊಂದರೆ ಆಗುತ್ತೆ ಅಂತೀರಾ. ಅಪ್ಪ ಇವಾಗ ನೀನ್ ಕನ್ನಡಕ ಹಾಕೊಂಡು ಯಾವ ನಕ್ಷತ್ರ ನೋಡ್ಬೇಕು? ಅದೆಲ್ಲ ಕೇಳೋ ಟೈಮ್ ಇದು. ಮಾವ, ಏನಮ್ಮ? ನಿಮ್ದು ಊಟ ಆಗಿದೆ ತಾನೇ? ಆಯ್ತಮ್ಮ, ಆಯ್ತು. ಹಾಗಿದ್ರೆ ಹೋಗಿ ಬಿತ್ಕೊಳ್ಳಿ. ಯಾಕೆ ಸೊಸೈಟಿ ಹಾಕಿನಲ್ಲಿ ಕಳ್ಸಿದ್ದಂಗೆ ಪದೇ ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಿ? ಸರಿನಮ್ಮ, ಸರಿ. ಮಲ್ಕೊಳ್ರಿ. ನಂಗೆ ಯಾಕೋ ನಿದ್ದೆ ಬರ್ತಾ ಇದೆ, ಇವಾಗ ಮಲ್ಗೋಣ. 30 ವರ್ಷಗಳ ನಂತರ ಇಷ್ಟತ್ರ ಸಾಕ ಮಗ? ಅಪ್ಪ ನಾನ್ ಕಳ್ತಂಗ್ ಕೇಳಿಸ್ತಾ? ಊರು ಹೋಗು ಅಂತಿದೆ, ಕಾಡು ನಿನ್ನ ಬಾ ಅಂತ ನಿನ್ನ ಕರೀತಿದೆ. ಅದು ಯಾಕೆ ಮಗ ಹಂಗಂತ್ಯ? ನನ್ಗೇನು ಮಹಾ ವಯಸ್ಸಾಗಿಲ್ಲ, ನಾನು ಶೀತಲ್ ಒಂದೇ ಕ್ಲಾಸ್ಮೇಟ್ ಗೊತ್ತಾ? ನಾನು ಅವತ್ತೇ ಹೇಳಿದ್ದೆ ನಿಮ್ಮ ಅಪ್ಪಂಗೆ ಸ್ಮಾರ್ಟ್ಫೋನ್ ಕೊಡಿಸಿ ನೆಟ್ ಪ್ಯಾಕ್ ಹಾಕ್ಸಿ ಸುಮ್ಮನೆ ಮೂಲೆ ಕೂತ್ಕೋತಾರೆ ಅಂತ. ಕೇಳಿದ ನನ್ನ ಮಾತು? ಎಷ್ಟಾದ್ರೂ ಅಪ್ಪ ಅಲ್ವಾ? ಆಹಾ, ಅಪ್ಪನ ವಯಸ್ಸಾದ್ಮೇಲೆ ಶಿವನೇ ಅಂತ ಕೂತ್ಕೋಬೇಕು, ಯಾಕೆ ಹಾಕಿ ತಂದುಕೋಬೇಕು? ಅಲ್ಲಮ್ಮ, ನಾನು ಇವಾಗ ಏನಂತೆ ಅಂತ ಹಂಗೆ ಹೇಳ್ತಾ ಇದ್ಯಾ? ಅಪ್ಪ ಅವ್ರ ಮೇಲೆ ಯಾಕೆ ಹಾಕ್ತೀರಾ?
ಫಸ್ಟ್ ಆಫ್ ಆಲ್ ಗಂಡ ಅಂತಿರೋ ರೂಮ್ಗೆ ಡೋರ್ ಟಕ್ ಟಕ್ ನಾಕ್ ಮಾಡಿ ಬರ್ಬೇಕಂತ ಕಾಮನ್ ಸೆನ್ಸು ಇಲ್ವಾ? ಅಲ್ಲ ಕಣ, ಡೋರ್ ನಾಕ್ ಮಾಡಿದ್ರೆ ನಿಮ್ಗೆ ಡಿಸ್ಟರ್ಬ್ ಆಗಲ್ವಾ? ಡಿಸ್ಟರ್ಬ್ ಮಾಡೋ ಡೆವಿಲ್ನ ಮನೇಲೇ ಇಟ್ಕೊಂಡಿದೀವಿ. ಅದ್ಬಿಡಿ, ನೀವ್ಯಾಕೆ ಬಂದ್ರಿ ಅಲ್ಲಿಗೆ? ಅದು ನಾನು ಅಲ್ಸೆಟ್ ಕಾಣಿಸ್ತಿಲ್ಲ ಮಗ. ಅಪ್ಪ ಹಲ್ಸೆಟ್ ಇಟ್ಕೊಂಡು ಯಾವ ಬೋನ್ ಕಳಿಬೇಕು ನಿಮ್ಗೀಗ? ಇಲ್ಲೇ ಎಲ್ಲ ಇರುತ್ತೆ, ಸರಿಯಾಗೋ ಹುಟ್ಕಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಬಾರೆ ಇಡೀ ಮನೆ ಹುಡುಕ್ದೆ ಕಾಣೋ, ಎಲ್ಲೂ ಸಿಕ್ಕಿಲ್ಲ. ಇಲ್ಲೇನಾದ್ರೂ ಬಿಟ್ಟಿದ್ದೀನಾ ಅಂತ ನೋಡಕ್ ಬಂದೆ. ಎಲ್ಲೆಲ್ಲೋ ಇಟ್ಬಿಟ್ಟು ನಮ್ ರೂಮಲ್ಲಿ ಹುಡುಕ್ರೆ ಸಿಗುತ್ತಾ? ಎಲ್ಲಿಟ್ಟಿದ್ದೀರಾ ಅಂತ ನೆನ್ಪ್ ಮಾಡ್ಕೊಳ್ಳಿ. ಅದು ನನಗೆ ಸ್ನಾನ ಮಾಡುವಾಗ ಎಲ್ಲೋ ಇಟ್ಟೆ ಕಣಮ್ಮ. ಹಂಗಾದ್ರೆ ಬಾತ್ರೂಮ್ ಅಲ್ಲೇ ಇರ್ಬೇಕು, ಸರಿಯಾಗೋ ಹುಡುಕಿ. ಅಲ್ಲೂ ನೋಡ್ದೆ ಕಣೋ, ಎಲ್ಲೂ ಸಿಗ್ಲಿಲ್ಲ. ಕಿಚನ್ ಅಲ್ಲಿ ಹುಡುಕ್ಬೇಕಿತ್ತು. ಯಾಕೆ ತಿನ್ನಕ್ ಹುಡ್ಕೊಂಡು ಹೋಗ್ತೀರಾ ಕಿಚನ್ಗೆ? ಏನಿದೆ ಅಂತ? ಇಲ್ಲಮ್ಮ, ಅಲ್ಲೂ ನೋಡ್ದೆ, ಎಲ್ಲೂ ಸಿಕ್ಕಿಲ್ಲ. ಈ ಹಾಳಾದ ಕಣ್ಣು ಬೇರೆ ಸರಿಯಾಗಿ ಕಾಣಲ್ಲ. ಇನ್ನೀ ಕನ್ನಡಕನು ಇದು ನೆಟ್ಟು ಕೆಲ್ಸನೂ ಮಾಡಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಸುಮ್ನೆ ಒಂದ್ ಮೂಲೆ ಕೂತ್ಕೋಬೇಕಿತ್ತು. 3 ಹೊತ್ತು ಆ ಕೆಲ್ಸ ಜೊತೆ ಹೊಟ್ಟೆ ಹೊಡಿತೀರಾ? ಅಪ್ಪ ಇಲ್ಲ, ಎಲ್ಲೇ ಇರುತ್ತೆ, ಸರಿಯಾಗೋ ಹುಡ್ಕಿ, ಡಿಸ್ಟರ್ಬ್ ಮಾಡಬೇಡಿ. ಕೂರೆ. ಸರಿ ಸರಿ. ಏನಾಯ್ತು ಚಿನ್ನ? ತಗೊಳ್ಳಿ ನಿಮ್ಮಪ್ಪಂದು ಹಲ್ಸೆಟ್ಟು. ಎಲ್ಲೆಲ್ಲೋ ಇಟ್ಬಿಟ್ಟು ನಮ್ ಪ್ರಾಣ ತಿಂತಾರೆ. ನೋಡಮ್ಮ, ಈ ಹಾಳಾದ ಮರವು ಇಲ್ಲೇ ಇಟ್ಟು ಮರ್ತು ಬಿಡ್ತೀನಿ. ಬರ್ತಾ ಬರ್ತಾ ಈ ಮನೆ ವೃದ್ಧಾಶ್ರಮಕ್ಕಿಂತ ಕಡೆ ಆಗೋಯ್ತು. ಸ್ವಲ್ಪನಾದ್ರೂ ಪ್ರೈವಸಿನೇ ಇಲ್ಲ. ಸರಿ ಸರಿ, ನಾನಿನ್ ಬರ್ತೀನಿ. ಓ ಕರೆಕ್ಟ್ ರೀ. ಎಲ್ಲರೂ ವಯಸ್ಸಾದ್ಮೇಲೆ ಮೊಮ್ಮಕ್ಳ ಜೊತೆ ಆಟ ಆಡ್ಬೇಕು ಅಂತಾರೆ. ನಿಮ್ಮ ಅಪ್ಪಂಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಹೌದು. ಸಾಂಡಿ ಸಾಂಡಿ ಅಪ್ಪ, ಅದು ಸಾಂಡಿ ಅಲ್ಲ, ಸ್ಯಾಂಡಿ. ಏನೋ ಒಂದು. ಅಪ್ಪ ಮತ್ತೆ ಬಂದೆ ಅಪ್ಪ ಇಲ್ಗೆ. ಲೋ ಮಗ್ನೆ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಕಣೋ. ಓಕೆ, ಅಲ್ಲೇ ಕೂತ್ಕೊಂಡು ಮಾತಾಡೋಣ. ಫಸ್ಟ್ ಇಂದ ತೊಲಗಿ. ಸರಿ ಸರಿ. ಲೋ ಮಗನೆ, ನೀವಿಬ್ರು ಕೆಲ್ಸಕ್ಕೆ ಹೋದ್ಮೇಲೆ ಮನೇಲಿ ಒಬ್ನೇ ಇರೋಕೆ ಬೇಜಾರು. ನನಗೂ ವಯಸ್ಸಾಯ್ತು, ಮೊಮ್ಮಗನ ಜೊತೆ ಆಟ ಆಡ್ಬೇಕು ಅಂತ ಆಸೆ. ಸದ್ಯ ಈಗಲಾದ್ರೂ ನೆನ್ಪಾಯ್ತಲ್ವ ನಿಮ್ಮ ಅಪ್ಪಂಗೆ? ಅಪ್ಪ ಅಪ್ಪ, ನಾನ್ ನಿಮ್ಮ ಮಗನಾಗಿ ಒಂದ್ ಚಿಕ್ಕ ಆಸೆ ನೆರವೇರಿಸಿಲ್ಲ ಅಂದ್ರೆ ನಾನು ಎಂತ ಮಗನಪ್ಪ? ನೆರವೇರಿಸ್ತೀನಪ್ಪ, ನಾನು ನೆರವೇರಿಸ್ತೇನೆ. ಹಾಗಾದ್ರೆ ಈ ಕನ್ನಡಕ ಸರಿ ಮಾಡಿಸ್ಕೊಂಬಾರ. ಅಪ್ಪ, ಈ ಕನ್ನಡಕ ಹಾಕೊಂಡು ಏನ್ ನಕ್ಷತ್ರನ ನೋಡ್ಬೇಕು. ಎಲ್ಲ ಟೈಮ್ ಇದು. ಮಾವ, ನಿಮ್ದು ಊಟ ಆಯ್ತು ತಾನೆ? ಆಯ್ತಮ್ಮ. ಹಾಗಾದ್ರೆ ಹೋಗಿ ಮಾಡ್ಕೊಳ್ಳಿ. ಅಕ್ಕಿನಲ್ಲಿ ಕಲ್ಸಿದ್ದಂಗೆ ಪದೇ ಪದೇ ಬಂದು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಬಾರೆ ಹೋಗೋಣ.